ನಮಸ್ತೆ ಬಂಧುಗಳೇ, ಮಿಥುನ ರಾಶಿಯ ಜೂನ್ ತಿಂಗಳ ಒಂದು ಮಾಸ ಭವಿಷ್ಯ ಅಂದರೆ ಏನೇನಿದೆ ಈ ತಿಂಗಳಿನಲ್ಲಿ ನಿಮಗೆ ಫಲಾನುಫಲಗಳು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೇ, ಮಿಥುನ ರಾಶಿಯವರು ಜೂನ್ ತಿಂಗಳಿನಲ್ಲಿ ಸ್ವಲ್ಪ ಕೆಟ್ಟ ಆಲೋಚನೆಗಳನ್ನು ನೀವು ಆದಷ್ಟು ಬಿಡಬೇಕು. ಯಾಕೆಂದರೆ ಬೇಡದೇ ಇರುವಂಥ ವಿಚಾರಗಳನ್ನು, ಬೇಡದೇ ಇರೋರ ಜೊತೆ ವಾದ ವಿವಾದಗಳನ್ನು ಮಾಡೋದ್ರಿಂದ ನಿಮಗೆ ಬಹಳಷ್ಟು ಕೆಡುಕುಗಳು ಉಂಟಾಗುವಂಥ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ. ಮತ್ತು ಸ್ವಲ್ಪ ಈ ತಿಂಗಳಿನಲ್ಲಿ ಸ್ವಲ್ಪ ಮಧ್ಯಮವಾದಂತಹ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ರೀತಿಯಲ್ಲಿ ಮಧ್ಯಮವಾದಂತಹ ಲಾಭ, ಈ ಕಡೆ ನಷ್ಟವೂ ಇಲ್ಲ, ಈ ಕಡೆ ಲಾಭವೂ ಇಲ್ಲ, ಹಾಗೆ ಮಂದಗತಿಯಲ್ಲಿ ಸಾಗ್ತಾ ಹೋಗುತ್ತದೆ. ಹಾಗೂ ಸ್ವಲ್ಪ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಿಗೆ ಸ್ವಲ್ಪ ಮಧ್ಯವರ್ತಿಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡಿದಾಗ ನಾವು ಈ ಹಣ್ಣು ಮತ್ತು ಈ ತರಕಾರಿ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರವನ್ನು ಮಾಡೋರಿಗೆ ಸ್ವಲ್ಪ ಈ ದಲ್ಲಾಳಿಗಳಿಂದ ಭಾಳಷ್ಟು ರೀತಿಯಾದಂತಹ ತೊಂದರೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಅದು ಕೃಷಿ ಮಿತ್ರರಿಗೆ. ಮತ್ತು ವಿಶೇಷವಾಗಿ ನೋಡಿದಾಗ ಆಗ ನಿಮ್ಮ ವಾಹನದಲ್ಲಿ ಸ್ವಲ್ಪ ಆಗಾಗ ರಿಪೇರಿಗಳು ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ನೀವು ವಾಹನಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರವನ್ನು ಮಾಡುವರಾಗಿದ್ದರೆ ಸ್ವಲ್ಪ ನಿಮಗೆ ವಾಹನಕ್ಕೆ ಸಂಬಂಧಪಟ್ಟಂತಹ ರಿಪೇರಿಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಂತರ ನಿಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ 16ನೇ ಅಥವಾ 15ನೇ ತಾರೀಕು ಆದ ನಂತರ ಸ್ವಲ್ಪ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಏರಿಕೆ ಆಗುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಅವತ್ತಿನ ದಿನಕ್ಕೆ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಮತ್ತು ಸ್ವಲ್ಪ ನಿಮಗೆ ಜನಬೆಂಬಲವೂ ಕೂಡ ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು, ಅದು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ. ಏಕೆಂದರೆ ನಿಮ್ಮನ್ನು ಯಾರು ನಂಬಿರ್ತಾರೆ ನೋಡಿ, ಅವರು ನಿಮ್ಮ ಹತ್ರ ಒಂದು ಒಳ್ಳೆಯ ವ್ಯಾಪಾರ ವ್ಯವಹಾರವನ್ನು ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಲಾಭವನ್ನು ಅವರು ಕೂಡ ಪಡ್ಕೋತಾರೆ, ನಿಮಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಲಾಭ ಅನ್ನೋದು ಆಗುತ್ತದೆ. ಮತ್ತು ನಿಮಗೆ 20ನೇ ತಾರೀಕು ನಂತರ ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಅದು ಬಹಳಷ್ಟು ರೀತಿಯಲ್ಲಿ ನಿಮಗೆ ಯಶಸ್ಸನ್ನೋದು ಫಲಾನುಫಲಗಳು ನೀವು ಕಾಣ್ತೀರಾ. ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬಹಳಷ್ಟು ತಲೆಯನ್ನು ಕೆಡಿಸ್ಕೊಂಡಿರ್ತೀರಾ ಹಾಗೂ ಮಕ್ಕಳ ಫ್ಯೂಚರ್ ಬಗ್ಗೆ ಬಹಳಷ್ಟು ರೀತಿಯಾದಂಥ ಸ್ವಲ್ಪ ದ್ವಂದ್ವವಾದಂಥ ಆಲೋಚನೆಗಳು ಕೂಡ ನಿಮಗೆ ಬಹಳಷ್ಟು ಮನಸ್ಸಿನಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡಿದಾಗ ಈ ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ದೈವ ಬಲ ಅನ್ನೋದು ಬಹಳಷ್ಟು ಇರ್ತಕ್ಕಂಥದ್ದು. ಮತ್ತು ಆದಷ್ಟು ಸ್ವಲ್ಪ ಆಧ್ಯಾತ್ಮಿಕ ಕಡೆ ನೀವು ಬಹಳಷ್ಟು ಒಲವನ್ನು ತೋರುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಸ್ವಲ್ಪ ಆಧ್ಯಾತ್ಮಿಕವಾಗಿ ಹೋಗುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಆದಷ್ಟು ಈ ಅಲಂಕಾರಿ ವಸ್ತುಗಳ ಮೇಲೆ ಸ್ವಲ್ಪ ಹಣ ವ್ಯಯ ಆಗುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು. ಸ್ವಲ್ಪ ವಿಶೇಷವಾಗಿ ನಾವು ನೋಡಿದಾಗ ಅಲಂಕಾರಿ ವಸ್ತುಗಳ ಮೇಲೆ ಮತ್ತು ಅನವಶ್ಯಕವಾದಂತಹ ಖರ್ಚುಗಳು ಕೂಡ ಹೆಚ್ಚಾಗುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ. ಮತ್ತು ವಿಶೇಷವಾಗಿ ನೋಡಿದಾಗ ನೀವು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರವನ್ನು ಮಾಡೋರಿಗೆ ಈ ಒಂದು ಸಮಯ ನಿಮಗೆ ಉತ್ತಮವಾದಂಥ ಸಮಯ ಹಾಗೂ ಹೂಡಿಕೆ ಮಾಡುವುದಕ್ಕೆ ಒಂದು ಒಳ್ಳೆಯ ಉತ್ತಮವಾದಂತಹ ಸಮಯ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ವ್ಯವಹಾರವನ್ನು ಹೂಡಿಕೆ ಮಾಡೋರಿಗೆ ಒಂದಷ್ಟು ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಒಂದು ಮಟ್ಟಿಗೆ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ. ಮತ್ತು ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಆರೋಗ್ಯಕ್ಕೆ ಸ್ಥಿತಿಗೆ ಸಂಬಂಧಪಟ್ಟಂಥ ನೋಡಿದಾಗ ನಿಮಗೆ ಸ್ವಲ್ಪ ಗಂಟಲಿನಲ್ಲಿ ಸ್ವಲ್ಪ ತೊಂದರೆಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂಥ ಕೆಲವು ವ್ಯಾಧಿಗಳು ಬರುವಂತಹ ಸಾಧ್ಯತೆ ಇದೆ, ಅಥವಾ ಅಜೀರ್ಣ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಆದಷ್ಟು ನಿಮ್ಮ ಕೋಪವನ್ನು ನೀವು ಕಂಟ್ರೋಲನ್ನು ಮಾಡುವುದು ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಎಷ್ಟು ನೀವು ಶಾಂತಚಿತ್ತವಾಗಿರ್ತೀರೋ, ಎಷ್ಟು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೋತೀರೋ ಅಷ್ಟು ನಿಮಗೆ ಬಹಳಷ್ಟು ರೀತಿಯಾದಂಥ ಒಳ್ಳೆಯದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಕೋಪವನ್ನು ನೀವು ಬಹಳಷ್ಟು ತಾಳ್ಮೆಯಿಂದ ಇರಬೇಕು ಮತ್ತು ತಾಳ್ಮೆಯಿಂದ ಜಾಣ್ಮೆಯಿಂದ ಕೆಲಸವನ್ನು ಮಾಡಿದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಇಷ್ಟು ಈ ಮಿಥುನ ರಾಶಿಯ ಜೂನ್ ತಿಂಗಳ 2024 ಒಂದು ಫಲಾನುಫಲಗಳು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.